ನಮಾಮಿ ವಿಘ್ನೇಶ್ವರಾಯ ನಮೋಹ ನಮೋ ಎನ್ನುತ್ತಾ ಹೌದಪ್ಪ ಹೌದು ಎನ್ನುತ್ತಾ ಮಾತಾ ವಕ್ರ ತುಂಡ ಮಹಾಕಾಯ ಸೂರ್ಯ ಕೋಟಿ ಸಮಪ್ರಭ ಹೌದು ಸಮಪ್ರಭಾ ನಿರ್ವಿಘ್ನಂ ಕುರ್ಮೆ ದೇವೋ ಸರ್ವ ಕಾರ್ಯೇಶು ಸರ್ವದಾ ಎನ್ನುತ್ತಾ ಹೌದಪ್ಪ ಹೌದು ಎನ್ನುತ್ತಾ ಮಾತಾ ಓಂ ಗುರುರ ಬ್ರಹ್ಮ ಗುರುರ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಹೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ಎನ್ನುತ್ತಾ ಯಾವ ನನ್ನ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನೆನಿಸಿಕೊಂಡು ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಮಾಲೀಕನಾಗಿ ಇರುವ 84 ಲಕ್ಷ ಜೀವರಾಶಿಗಳಿಗೆಲ್ಲ ಬೀರನ್ನ ಯಾಳಿಗೆ ಅನ್ನ ನೀರ ಗಾಳಿಯನ್ನು ಕೊಟ್ಟು ತನ್ನ ಅಂಗೈದಲ್ಲಿಟ್ಟು ರಕ್ಷಣೆ ಮಾಡ್ತಿರ್ತಕ್ಕಂತಹ ಯಾರಪ್ಪ ಇವರು ಜಗದ ಒಡೆಯ ಜಗದ ಮಾಲೀಕ ಜಗದ ಜಂಗಮ ದೀನ ದಯಾಳು ಭಕ್ತ ವತ್ಸಲ ಕರುಣಾನಿಧಿ ಕರುಣಾ ಸಾಗರನಾಗಿರ್ತಕ್ಕಂತಹ ಹೌದಾ ಯಾರಪ್ಪ ಇವರು ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ಶಿವಪುರ ಹಟ್ಟಿ ಗ್ರಾಮದಲ್ಲಿ ಮಗು ಅಮೋಘ ಸಿದ್ದೇಶ್ವರನ ಸಂಗಾಟ ಬಂದು ನಾಗರಾಯಗೌಡನ ಗೊಬ್ಬರ ಡಿಕ್ಕಿಯಲ್ಲಿ ಮಾಯನಾಗಿ ಶಿವಪುರ ಹಟ್ಟಿ ಅಂತಕ್ಕಂಥ ನಾಮವನ್ನು ಬದಲಿಸಿ ಮಾಯಿನಾದ ಮಕನಾಪುರ ಗ್ರಾಮದ ಆರಾಧ್ಯ ದೈವಿ ಪುರುಷನಾಗಿರ್ತಕ್ಕಂತಹ ಯಾರಿಪ್ಪ ಇವರು ಸಿದ್ಧರ ಗುರು ಸೋಮಲಿಂಗೇಶ್ವರನ ಪವಿತ್ರ ಪಾದಾರವಿಂದಗಳಲ್ಲಿ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಸಲ್ಲಿಸಿ ಸಿದ್ಧರ ಗುರು ಸೋಮಲಿಂಗೇಶ್ವರನಿಗೆ ಕೈಲಾಸಪುರ ಪಟ್ಟಣದಲ್ಲಿ ಸಾನಿಗೆ ಬೇರಾಗಿ ಸವಿದು ಶ್ರೀಗಂಧದ ಕೊಡ್ಡಾಗಿ ನವಿದು ತಾಯಿ ನೇಳ ಪಾರ್ವತ ದೇವಿ ಪರಿಪರಿಯಾಗಿ ಕಾಡಿದ್ರು ಕೂಡ ರೋಮಗಳನ್ನೆಲ್ಲ ಓಂ ಶಿವಮನಂತ ನಾಮವನ್ನು ನುಡಿಸಿ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘ ಸಿದ್ಧನಂತ ನಾಮವನ್ನು ಪಡ್ಕೊಂಡು ಮಾನವರ ಉದ್ಧಾರಕ್ಕಾಗಿ ಧರ್ಮದ ಒಂದು ಜಾಗ್ರತೆಗಾಗಿ ಈ ಮಾನವ ಕುಲವನ್ನೆಲ್ಲ ಆಶೀರ್ವದಿಸಿ ಉದ್ಧಾರ ಮಾಡಬೇಕಂತ ಹೇಳಿ ಮೂರೂರ ಸೀಮೆಯ ಒಂದು ತೆವರಿನ ಮೇಲೆ ಮುಮ್ಮೆಟ್ಟ ಗುಡ್ಡದ ಮೇಲೆ ಹಗ್ಗ ನಿಲ್ಲದೆ ಕೋಲ ನಿಲ್ಲದೆ ಕಂಬಳಿ ಎಣದು ಅಂತರಡೇರಿ ಹೊಡೆದು ಕಲ್ಲಿನ ಗದ್ದಿಗೆ ಮಾಡಿದ ಮುಳ್ಳಿನ ಹಾಸಿಗೆ ಮಾಡಿದ ಹಗಲು 12 ವರ್ಷ ಇರುಳು 12 ವರ್ಷ ತಪ್ಪದೆ 24 ವರ್ಷ ಗುರು ಸೇವೆಯನ್ನು ಮಾಡಿರ್ತಕ್ಕಂತಹ ಯಾರಿಪ್ಪ ನಮ್ಮಪ್ಪ ಗುಡ್ಡದ ಒಡೆಯನಾಗಿರ್ತಕ್ಕಂಥ ಅಮೋಘ ಸಿದ್ದೇಶ್ವರನ ಪಾದಕ್ಕೂ ಕೂಡ ಶರಣಾರ್ಥಿ ಶರಣಾರ್ಥಿಯನ್ನು ಹೇಳಿ ಆತನಿಗೆ ಪುಣ್ಯದ ಮಕ್ಕಳಾಗಿರ್ತಕ್ಕಂತಹ ಇವ್ರು ಯಾರ್ಯಾರಿಪ್ಪ ಸಾತಾರ ಜಿಲ್ಲೆಯ ಮಾನಾ ತಾಲೂಕಿನ ನಾತೆಪೋತೆ ಊರ ಗ್ರಾಮ ಜಬಗೊಂಡಗೌಡ ಕಣ್ಣವನ ಒಡಲೊಳಗೆ ಎಲ್ಲಿ ಹುಟ್ಟಿ ಬಂದ್ರಪ್ಪ ಇದೇ ವಿಜಯಪುರ ಜಿಲ್ಲೆಯ ಇದೇ ಇಂಡಿ ತಾಲೂಕಿನ ಗೊಳಗಿ ಗೋವಿಂದಪುರದಲ್ಲಿ ಜನ್ಮೆತ್ತಿ ಬಂದಿರತಕ್ಕಂತಹ ಯಾರಪ್ಪ ಇವರು ಅಮೋಘ ಸಿದ್ದೇಶ್ವರನ ಮಠಮನಿ ಒಳಗ ಮೀರಿದ ಕೆಲಸಕ್ಕೆ ಶೂರನಾಗಿ ಬಂದಿರತಕ್ಕಂಥ ವೀರ ಮಾದನ್ನ ಭೀಮಾ ನದಿ ದಡದಲ್ಲಿ 7 ಮಠಗಳಿಗೆ ಮಾಲೀಕನಾಗಿರ್ತಕ್ಕಂತಹ ಯಾರಪ್ಪ ಮಾದಣ್ಣನ ಪವಿತ್ರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಅಮ್ಮದ ನಗರಿನ ಭೀಮರಾಯಗೌಡ ಭಾಗೀರಥಿಯ ಸುಪುತ್ರನಾಗಿ ಜನ್ಮೆತ್ತಿ ಬಂದು ಯಾರಪ್ಪ ಇವರು ತಂದೆ ಹತ್ತಿರ ಕಂಬಳಿಯನ್ನು ಪಡ್ಕೊಂಡು ಮೇಲನಾಡಕ್ಕ ಸಂಚಾರ ಮಾಡುತ್ತಾ ಹೋಗಿ ಮೇಲನಾಡದ ಜನರಿಗೆಲ್ಲ ಉದ್ಧಾರ ಮಾಡಿರ್ತಕ್ಕಂತಹ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ತೇರ್ವಾಡ ಗ್ರಾಮದ ಆರಾಧ್ಯ ದೈವ ಪುರುಷನಾಗಿರತಕ್ಕಂತಹ ಮಂಗರಾಯ ಸಿದ್ದೇಶ್ವರನ ಅಡಿದಾವರಗಳಿಗೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ಪ್ರಣಾಮ ನಮಸ್ಕಾರಗಳನ್ನು ಸಲ್ಲಿಸಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ತಪ್ಪಸಿ ಕೆಮ್ಮನಕೋಲ ಗ್ರಾಮದ ಆರಾಧ್ಯ ದೈವ ಪುರುಷನಾಗಿರತಕ್ಕಂತ ಧರ್ಮದಿಂದ ಪಂಚಾಳ ಬಡಗೇರ ಮಣಿತಾನದಲ್ಲಿ ತಂದೆ ಗುರುನಾಥ ತಾಯಿ ಗುರುಬಾಯಿ ಒಡಲೋಳು ಉದಯಿಸಿ ಬಂದಿರತಕ್ಕಂತಹ ಯಾರಪ್ಪ ಇವರು ಕರಗಳನ್ನು ಕೈದು ಕರ್ಣಿ ಮಲಕಾರ ಸಿದ್ಧ ಅಂತಕ್ಕಂಥ ನಾಮವನ್ನು ಪಡ್ಕೊಂಡಿರ್ತಕ್ಕಂತಹ ಇವರು ಯಾರ ಅವತಾರದವರು ಮಾದೇವನ ಅವತಾರದವನು ಮಾದಣ್ಣ ಮಾಧುಲಿಂಗ ವಿಷ್ಣುವಿನ ಅವತಾರದವನು ಮಂಗರಾಯ ಸಿದ್ಧ ಬ್ರಹ್ಮಣ್ಣ ಅವತಾರದವನು ಮಲಕಾರ ಸಿದ್ಧ ಮಲಕಾರ ಸಿದ್ದೇಶ್ವರನ
ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ 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 ತಂದಿನದ ಮೋಗಸಿದ್ದ ತಾಯಿನೆಳ ಪದ್ಮಾದೇವಿ ವರಹಸ್ತಿನಿಂದ ಉದಯಿಸಿ ಬಂದಿರತಕ್ಕಂತಹ ಯಾರಿಪ್ಪ ಇವರು? ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಹೊನ್ನಬೇರ್ಗಿ ಗ್ರಾಮದ ಹೌದು ಹೌದು. ಧರ್ಮದ ಕಟ್ಟಿಯನ್ನು ಕಟ್ಟಿ ಶಾಂತಿಗೋಸ್ಕರ ಗುರುವಿಗೆ ತಂದೆಗೆ ಬರಮಾಡಿಕೊಂಡಿರ್ತಕ್ಕಂತಹ ಯಾರಿಪ್ಪ? ಅಮೋಘ ಸಿದ್ದೇಶ್ವರನಿಗೆ ಚೊಚ್ಚಲದ ಮಗನಾಗಿರ್ತಕ್ಕಂತಹ ಯಾರ್ರೀ ಸರ್ ಇವರು? ಅವತಾರದ ಉದೋಗ ಸಿದ್ಧ ದೇವೇಂದ್ರ ಬಿಳಿಯಾನ ಸಿದ್ಧ ಆಚಾರ್ಯಗೌಡ ಸೋಮನ ಮುತ್ತ ಕಡಿಹುಟ್ಟ ಕಣ್ಣಪ್ಪಡಿಯ ಹೌದಾ? ಒಡಿಯ ಒಡಿಯ ತಂಗಿನ ರಬಕಾದೇವಿ ಪದಕ್ಕೂ ಕೂಡ ಹೌದು ಹೌದು. ಅನಂತನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ 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 ಕೊಲ್ಲಿಪಾಕಿ ಪಟ್ಟಣದಲ್ಲಿ ಹೌದು ಲಿಂಗದೊಳಗೆ ಉದ್ಭವಿಸಿ ಬಂದಿರತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರ, ಹೌದು ಹಾಲು ಮತದ ಕುಲಗುರು ಆಗಿರ್ತಕ್ಕಂಥ ಬೀರ್ಲಿಂಗೇಶ್ವರ, ಹೌದು ಆತನ ಶಿಷ್ಯ ಮುತ್ಯ ಮಾಳಿಂಗರಾಯ, ಹೌದಾ? ಆತನಿಗೆ ಮಾಯದ ಮಗನಾಗಿರ್ತಕ್ಕಂತಹ ಯಾರಿಪ್ಪ? ಜಗ್ಗಿನ ಬುಳ್ಳಪ್ಪ, ಹೌದು ರೆಬ್ರಾಯ ಬೀರ್ ಮುತ್ಯ ಕಣ್ಮುತ್ಯ ಸುಮನ ಮುತ್ಯನ ಪದಕ್ಕೂ ಕೂಡ ಹೌದು ಹೌದು. ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ 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 ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕರ್ತರಾಗಿರ್ತಕ್ಕಂತಹ ಯಾರಿಪ್ಪ ಇವರು? ಆದಿಶಕ್ತಿ ಜಗನ್ಮಾತೆ ಜಗದ ಒಡತಿಯಾಗಿರ್ತಕ್ಕಂತಹ ಹಾ ಪಾರ್ವತಿ ತಾನು ಸ್ನಾನಕ್ಕೆ ಹೋಗು ಮುಂದ ಹೌದು. ಇಲ್ಲಿ ಯಾರು ಒಳಗೆ ಬರಬಾರ್ದಂತ ತಿಳ್ಕೊಂಡು ತಿಳ್ಕೊಂಡು ದ್ವಾರ ಪಾಲಕನಾಗಿ ಮಗುವಿಗೆ ಮಾಡಿ ಕುಂಡ್ರಿಸಿರ್ತಕ್ಕಂತಹ ಹೌದು ಮಂಗಲ ಮೂರ್ತಿ ಅಂತೇಳಿ ಪಾರ್ವತಿ ಮಗನಿಗೆ ಕರೆದ ಕರೆದಾರ. ಮೈಯ ಮಣ್ಣವನ್ನು ತಿಕ್ಕಿ ಗೊಂಬೆಯನ್ನ ತಯಾರು ಮಾಡಿ ಮಾಡಿ ಗೊಂಬೆಗೆ ಜೀವಕಾಲ ಕೊಟ್ಟು ಹೌದಾ? ಮಂಗಲ ಮೂರ್ತಿ ನೀ ಬಾಗಲ ಮುಂದೆ ಕುಂಡ್ರು ಯಾರಾದ್ರೂ ಒಳಗೆ ಬಂದ್ರು ಬಿಡಬೇಡ ಅಂತ ಹೇಳಿ ಹೇಳಿ ಕುಂಡ್ರಿಸಿರ್ತಕ್ಕಂಥ ಅವನೇ ಮಗ ಯಾರು? ಗಜಾನನ ಲಂಬೋದರ ವಿನಾಯಕ ಅಂತೇಳಿ ಕರೆದ್ರು. ಕರೆದಾರ. ಬಾಳ ಹೆಸರು ಅವನಿಗೆ ಅದಾವ. ಅದಾವ. ಆಟ ನಾಟಕ ನವರಸ ಕೀರ್ತನೆ ಭಜನೆ ಡೊಳ್ಳಿನ ಪದ್ಯ ಹೌದು 64 ಕಲೆಗಳಿಗೆ ಅಧಿಪತಿಯಾಗಿರ್ತಕ್ಕಂಥ ಯಾರಿಪ್ಪ? ಮೊಟ್ಟ ಮೊದಲೇ ಪೂಜೆಗೊಳ್ತಿರ್ತಕ್ಕಂತಹ ಹೌದು ನನ್ನಪ್ಪ ಗಜಾನನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳು ಹೇಳಿ 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 ಯಾವ ವಿಜಯಪುರ ಜಿಲ್ಲೆಯ ಇಂಡಿಯ ತಾಲೂಕಿನ ಹೌದು ಸುಕ್ಷೇತ್ರ ಇಂಗಳಗಿ ಗ್ರಾಮದ ಮಾಣೆ ವಸ್ತಿಯ ಒಂದು ಹೌದು ಬಾಹುಳ ಭಕ್ತರ ಭಾವಕ್ಕೆ ಒಲಿತು ಆ ಈಶಾನ್ಯ ದಿಕ್ಕಿಗೆ ಮುಖವನ್ನು ಮಾಡಿ ಮಾಡಿ ಹಿಂಬಾಗಿ ನೆಲೆಸಿರತಕ್ಕಂತಹ ಯಾರಿಪ್ಪ ಇವರು? ಕೇಸರಿಯ ನಂದನ ಅಂಜನಾದೇವಿಯ ಮಗನಾಗಿರ್ತಕ್ಕಂತಹ ಹೌದಾ? ಆ ರಾಮಾಯಣದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸಿರ್ತಕ್ಕಂತಹ ಹೌದು ರಾಮದೂತ ಹನುಮಂತ ಅಂತೇಳಿ ಕರೆದಾರ. ಕರೆದಾರ. ದಾಸ್ಯ ಭಕ್ತಿ ಮಾಡಿದವನು ಹನುಮಂತ. ಹೌದು ರೋಮ ರೋಮಗಳಲ್ಲೆಲ್ಲ ರಾಮ ರಾಮ ಅಂತೇಳಿ ನಾಮವನ್ನು ತೋರಿಸಿ ಹೌದು ತನ್ನ ಎದೆಯನ್ನು ಹರಿದು ರಾಮ ಸೀತಾನಿಗೆ ತೋರಿಸಿ ಹೌದು ತನ್ನ 2 ಹೆಗಲ ಮೇಲೆ ರಾಮ ಲಕ್ಷ್ಮಣರಿಗೆ ಕುಣಿಸ್ಕೊಂಡು ಕುಂತರಿಸಿಕೊಂಡು ಸಂಜೀವಿನಿ ಕಡ್ಡಿ ಬೇಕಾದ ಹೊತ್ತಿನೊಳಗ ಹೌದಾ ಗುಡ್ಡವನ್ನೆತ್ತಿ ತಂದಿರತಕ್ಕಂತಹ ಯಾರಿಪ್ಪ? ಯಾವ ಸುವರ್ಣ ಲಂಕಾದ ಸೂರಾಗಿರ್ತಕ್ಕಂತಹ ಹೌದು ರಾವಣೇಶ್ವರ ವೀರ ರಾವಣೇಶ್ವರ ಲಂಕಾಪಟ್ಟನೆಲ್ಲ ನಶ್ವರ ಆಗಬೇಕಾದ್ರ ಎಲ್ಲ ಸುಟ್ಟು ಬಿಟ್ಟ ಹನುಮಂತನ ಬಾಲಿಗೆ ಅವನೇ ಅರಿವಿ ಸುತ್ತಿ ಹನುಮಂತನ ಬಾಲಿಗೆ ಬೆಂಕಿ ಹಚ್ಚಿ ತನ್ನ ಲಂಕಾ ತಾನೇ ಸುಟ್ಟುಕೊಂಡು ಹೋದ ರಾವಣ. ಹೌದು ಬೆಂಕಿ ಹಚ್ಚಿದವ್ರು ಯಾರು? ಹನುಮಂತ. ರಾವಣ ಬೆಂಕಿ ಹಚ್ಚಾನ, ಹೌದು ಹನುಮಂತ ಅಲ್ಲ. ರಾವಣ ಬೆಂಕಿ ಹಚ್ಚು ಅದಕ್ಕೆ ಹೇಳ್ಯಾರ ಹಿರಿಯರು. ಯಾಕೆ ಹೇಳ್ಯಾರ? ಏನ್ ಹೇಳ್ಯಾರಪ್ಪ? ನೀ ಮಾಡಿದ್ದು ನೀನೇ ಉಣ್ಣು ನೀಡಬ್ಯಾಡ ಯಾರಿಗೆ ಯಾಕೆ ಹೇಳ್ಯಾರು? ಯಾಕೆ ಹೇಳ್ಯಾರಪ್ಪ? ರಾವಣ ಹನುಮಂತಂದ್ರ ಹಗರ್ ಕಂಡಂಗಾಗಿತ್ತು ರಾವಣಗ. ಆ ಕೈಯೊಳಗೆ ಇದ್ದಿರ್ತಕ್ಕಂಥ ಪ್ರಧಾನಿಗಳಿಂದ ಹನುಮಂತನ ಹಿಡಿಸಿ ರಾವಣ ತನ್ನ ಲಂಕಾಪಟ್ಟಣ ಕರೆಸಿ ನಿನಗೆ ಯಾವ್ದು ಬಹಳ ಇಷ್ಟ ಬಹಳ ಪ್ರೀತಿ ಅಂತ ಕೇಳಿ ಈ ಬಾಲಿನ ಮೇಲೆ ಬಹಳ ಇಷ್ಟ ಬಾಲಿನ ಮೇಲೆ ಬಹಳ ಪ್ರೀತಿನ ಅಂತ ಹೇಳ್ದಕ್ಕರ ಅದೇ ಬಾಲಿಗೆ ಅರಿಬಿತ್ತು ಸುತ್ತಿಸಿ ಬಾಲಿಗೆ ಬೆಂಕಿ ಹಚ್ಚಿ ಬಿಟ್ಟ ಲಂಕಾಪಟ್ಟನೆಲ್ಲ ಸುಟ್ಟುಕೊಂಡು ಬಿಟ್ಟ. ಎಲ್ಲ ಸುಟ್ಟು ಹೋಯ್ತು ಗೌಡ, ಕರ್ಕಲಾಗಿ ಹೋಯ್ತು. ಹೌದು ಅದು ಅಂತ ವೀರಾಂಜನೇಯ ಶನಿ ದೇವರ ಸಹಿತ ಆ ಶನಿಗೆ ಸಹಿತ ವಚನ ತಗೊಂಡಾನ ಹನುಮಂತ. ಏನತ್ತ? ನನಗಲ್ಲ ನನ್ನ ಭಕ್ತರಿಗೆ, ಹೌದು ನನ್ನ ರಾಮಗ ಸಹಿತ ಹೌದಾ ಎಲ್ಲೆಲ್ಲೂ ನೀ ಕಾಡಂಗಿಲ್ಲ ವಚನ ಕೊಡುತ್ತೇಳಿ ವಚನ ತಕ್ಕೊಂಡು ಹೌದು ಅದಕ್ಕೆ ಗಾಳಿ ಆಗಲಿ ಧೂಳಿ ಆಗಲಿ ಮಕ್ಕಳು ಹುಟ್ಟಲಿಲ್ಲ. ಆ ಹನುಮಂತ ದೇವರಿಗೆ ಬಂದು ಒಂದು 21 ಸುತ್ತ ಹಾಕಿ ಶರಣಂದಿ ಅಂದ್ರ ಕಣ್ಣಿಗೆ ನಮ್ಮ ಅಪ್ಪ ಕಾಣೋದಿಲ್ಲ ಕರೆ ನಿನ್ನ ಕೆಲಸ ಮಾತ್ರ ಮಾಡ್ಲಾರ್ದೆ ಬಿಡುದಿಲ್ಲ ಅಂತ ಅದಕ್ಕೆ ವೀರಾಂಜನೇಯ ಅಂತೇಳಿ ಕರೆದಾರ, ಮಾರುತಿ ಅಂತೇಳಿ ಕರೆದಾರ, ರಾಮದೂತ ಅಂತೇಳಿ ಕರೆದಾರ. ಹೌದು ನಮ್ಮಪ್ಪ ಮಾರುತಿ ದೇವರ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿಪೂರ್ವಕ ದಂಡವತ್ತ ನಮಸ್ಕಾರಗಳನ್ನು ಹೇಳಿ ಮಾರುತಿ ದೇವರ ಮಂದಿರದೊಳಗೆ ಗಜಾನನ ಬರಮಾಡಿಕೊಂಡು ನನ್ನ ಮಾನೇವಸ್ತಿ ಗುರು ಹಿರಿಯರು ಸುತ್ತಮುತ್ತಲಿನಿಂದ ಬಂದಿರತಕ್ಕಂಥ ಗುರು ಹಿರಿಯರಿಗೆ ತಮ್ಮ ಅಂತರಾತ್ಮದಲ್ಲಿ ವ್ಯಾಪಿಸಿರ್ತಕ್ಕಂಥ ಕವಿ ಹೇಳ್ತಾನೆ ಬೀರಣ್ಣ, ಏನ್ ಹೇಳ್ತಾನ? ನಂಬು ನೀ ಮನವೇ ನಂಬಲು ಬಿಡು,
ಹೌದು ನಂಬು ನೀ ಮನವೇ ನಂಬಲು ಬಿಡು. ನಂಬು ನೀ ಮನವೇ ನಂಬಲು ಬಿಡು, ಹಂಬಲಿಸಿ ಕೆಡಬೇಡ ಶ್ರೀ ಸಾಂಬನ ಒಲುಮೆಗೆ ನಂಬಿಗೆನೆ ಒಂದು ಕಾರಣ. ಎರಡೇ ನಿಮಿಷ ಬಿರಣ್ಣ. ಹೌದು. ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದು. ಹಿಂಗ ಟೋಟಲ್ 84 ಲಕ್ಷ ಜೀವರಾಶಿಗಳದಾವ. ಹೌದು. ಕರೆ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜೀವರಾಶಿ ಇದು. ಮಾನವ ಜನ್ಮ. ಇದಕ್ಕೆ ಭಗವಂತ ಸೃಷ್ಟಿಕರ್ತ, ಹೌದು, ಜಗದ ಒಡೆಯ, ಹೌದು, ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟ. ವಿಶೇಷ ಅಂದ್ರೆ ಏನು ಬೀರಣ್ಣ ಅಂತ ಕೇಳಿದ್ರ, ಏನ್ರಿಪ್ಪ, ನಿನ್ನೆ ನಾ ಏನು ಮಾಡಿದೆ, ಇವತ್ತು ನಾ ಏನು ಮಾಡಾಕತ್ತೀನಿ, ನಾಳಿನ ದಿನ ನಾ ಏನು ಮಾಡ್ಬೇಕು ಅನ್ನೋದು ಅನ್ನಂತದ ವಿಶೇಷ ಜ್ಞಾನ ಈ ಮಾನವಗೈತಿ, ಮಾನವನಿಗೆ ಕೊಟ್ಟ. ಹೌದು. ಸಾಮಾನ್ಯ ಜ್ಞಾನವನ್ನ ಹೌದಾ ಇನ್ನುಳಿದ ಜೀವರಾಶಿಗಳಿಗೆ ಕೊಟ್ಟಾನ. ಕೊಟ್ಟಾನ. ವಿಶೇಷವಾಗಿರ್ತಕ್ಕಂಥ ಜ್ಞಾನ ಕೊಟ್ಟ ಜ್ಞಾನಿಗಳು ಹೇಳ್ಯಾರ. ಏನ್ ಹೇಳ್ಯಾರು? ಮನುಷ್ಯನೇ ಅಂದ್ರೆ ನೀ ಪಂಚ ತತ್ವ. ಹೌದು. 5 ತತ್ವಗಳದಾವ. ಅದಾವ. ಭೂಮಿ, ಆಕಾಶ, ಗಾಳಿ, ನೀರು, ಪೃಥ್ವಿ, ಆಕಾಶ ಹಿಡ್ಕೊಂಡು 5 ತತ್ವಗಳದಾವ. ಅದಾವು. ಇವು 5 ತತ್ವಗಳ ಕೂಡೇನೆ ಈ ಮನುಷ್ಯನಂತ ಶರೀರ ತಯಾರಾಗ್ಯದ. ಆಗ್ಯಾದ. ಮತ್ತು ಈ ಆತ್ಮ ಒಂದದು ಸಗಲಿ ಹೋಯ್ತಪ್ಪ ಅಂತಂದ್ರ ಈ ಶರೀರ ಆ ಗಾಳಿದ ಗಾಳಿಗೆ, ನೀರಿಂದ ನೀರಿಗೆ, ಬೆಂಕಿದ ಬೆಂಕಿಗೆ, ಮಣ್ಣಿಂದ ಮಣ್ಣಿಗೆ ಆಯ್ತಂದ್ರ ಹೋಗ್ತದಂತಕ್ಕಂಥ ಮಾತನ್ನ ಮಾತ್ಮರು ಹೇಳ್ಯಾರ. ಬಂಧುಗಳೇ, ಹೇಳ್ಯಾರು, ನಿಮ್ಮ ಅಂತರ ಆತ್ಮದಲ್ಲಿ ವ್ಯಾಪಿಸಿರ್ತಕ್ಕಂತಹ ಚೈತನ್ಯ ಪರಮಾತ್ಮ, ಚೈತನ್ಯ ಸ್ವರೂಪನಾಗಿರ್ತಕ್ಕಂತಹ, ಹೌದು, ಅಣುರೇಣು ತೃಣಕಾಷ್ಟದಲ್ಲಿ ತುಂಬಿ ತುಳುಕಿರ್ತಕ್ಕಂತಹ, ಹೌದಾ, ಆ ಪರಮಾತ್ಮ ಇರ್ಲಾರ್ದ ಜಾಗ ಎಲ್ಲೆಲ್ಲೂ ಇಲ್ಲ. ಇಲ್ಲ. ಅವ ಅದಾನ ಅಂತೇಳಿ ನಾವು ನೀವು ಎಲ್ಲಾರು ಕುಡ್ಕೊಂಡು ಇಲ್ಲಿ ಕಲ್ತೀವಿ ಬೀರಣ್ಣ. ಹೌದಪ್ಪ, ಹೌದು. ಅವ ಇರ್ಲಿಲ್ಲ ಅಂದ್ರ ಒಂದು ಹುಲ್ಲು ಕಟ್ಟಿ ಸತ್ತ ಅಳಗಾಡೋದಿಲ್ಲ. ಹೌದು. ಅಂತ ನಿಮ್ಮ ಆತ್ಮದಲ್ಲಿ ವ್ಯಾಪಿಸಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿ, ಶರಣು ಶರಣಾರ್ಥಿನಿ ಹೇಳಿ ಬಹಳ ಪ್ರೇಮದಿಂದ ನಮ್ಮ ಮನೆ ಬಂಧುಗಳು ಒಡ್ಡಿವಾಲಗ ಶಿವನ ಶಿವಸ್ಥಾನ ಗಜಾನನ ತಂದು ಕುಂಡ್ರಿಸಿ ಗಜಾನನ ಹಂಗೆ ಕಳಿಸೋದು ಬೇಡ ಅಂತಕ್ಕಂಥ ವಿಚಾರ ಇಟ್ಟುಕೊಂಡು, ಹೌದು, ದಿನನಿತ್ಯ ಪ್ರಸಾದ ಮಾಡಿಸಿ, ದಿನನಿತ್ಯ 2 ಹೊತ್ತು ಪೂಜಾ ಮಾಡಿಸಿ, ಅವನಿಗೆಲ್ಲ ಮದ್ದು ಪಟಾಕಿಗಳನ್ನ ಹಾರಿಸಿ ಇವತ್ತಿನ ದಿವಸ ಏನ್ ಮಾಡ್ಯಾರ, ಏನ್ ಮಾಡ್ತಾರ, 10 ಮಣಿಗೆ ಒಯ್ದು ಭಯ ಹೋಗ್ಯಾವ್ರದಾರ. 31 ತಾರೀಕ ನಮ್ಮ ಅಪ್ಪಗ ನಮಗ ಬರಮಾಡಿಕೊಂಡಾರ. ಹಾಡ್ಕಿ. ಹೌದು, ಬಹಳ ದೂರಿಂದ ಬಂದಿರಿ. ಸುವರ್ಣ ಕರ್ನಾಟಕದ ಪೈಕಿ ಬೆಂಗಳೂರು ರಾಜಧಾನಿ ಬೆಳಗಾವಿ ಜಿಲ್ಲೆಯ, ಹೌದು, ನೂತನ ಮೂಡಲಗಿ ತಾಲೂಕಿನ, ಹೌದು, ಸುಕ್ಷೇತ್ರ. ಬಹಳ ಊರುಗಳು ಡಬಲ್ ಸಿಗ್ತಾವತ್ತ. ಕರೆ ಮೂಡುವಲ್ಲಿ ಮುಣಗೋಲಿ ಆದ್ರೂ ಮೂಡಲಿ ಒಂದೇ ಸಿಗ್ತದ. ಎಲ್ಲಾ ಕಡೆ ಹೋದ್ರು ಮೂಡಲಿಗೆ ಒಂದೇ ಐತತ್. ಹೌದು. ಆ ನೂತನ ಒಂದು ಮೂಡಲಗಿ ತಾಲೂಕಿನ ಹಳ್ಳೂರ ಗ್ರಾಮದ, ಹೌದು, ವೀರಭದ್ರೇಶ್ವರ ಡೊಳ್ಳಿನ ಕಲಾಗಾಯನ ಸಂಘವನ್ನು ತಕ್ಕೊಂಡು, ಹೌದು, ನಾಡಿನ ಮೂಲೆಯಲ್ಲಿ ಎಷ್ಟೋ ಕೋಟ್ಯಾಧೀಶ್ವರ ಹಳ್ಳೂರು ಗ್ರಾಮದಾಗ ಇರ್ಬೇಕು ಬೀರಣ್ಣ. ಹೌದು, ಅದಾರ. ಕೋಟ್ಯಾಧೀಶ್ವರ ಹಳ್ಳೂರು ಗ್ರಾಮದಾಗ ಅದಾರ. ಕರೆ ಇಂಡಿ ತಾಲೂಕಿನಾಗ ಅವ್ರ ಹೆಸರು ಗುರುತದೇನು? ಯಾರಿಗೆ ಗುರುತಿಲ್ಲ. ಇಂಡಿ ದಾಟಿ ಇನ್ನೂ 106 ಕಿಲೋಮೀಟರ್ ಹೋದ್ರು ಕೂಡ, ಹೌದು, ಹಿಂಗೆ ಹಳ್ಳೂರು ಸತ್ಯಪ್ಪ ಕತೆ ಜಗತ್ತಿನಾಗ ಹೆಸರು ಗುರುತದ. ಮಾತಾಡ್ತದ. ಜಗತ್ತದಲ್ಲಿ ಆಕಾಶ ಅಂದ್ರೆ ಬಾಣ್ಯತ್ತರದೊಳಗೆ ತಮ್ಮದೇ ಆಗಿರ್ತಕ್ಕಂಥ ಚಾಪ ಮೂಡಿಸಿ ಬಾಣ್ಯತ್ತರದಾಗ ತಮ್ಮ ಗಾಳಿಪಟವನ್ನು ಹರಿಸಿರ್ತಕ್ಕಂಥ, ಹೌದು, ವೀರಭದ್ರೇಶ್ವರ ಡೊಳ್ಳಿನ ಕಲಾಗಾಯನ ಸಂಘ ನಮ್ಮ ಸತ್ಯಪ್ಪ ಸರ್ ಸಂಘಿಗೂ ಕೂಡ, ನಮ್ಮ ಕಾಕನ ಸಂಘಿಗೂ ಕೂಡ ಸಂಘಿನಲ್ಲೇ ಸೇವೆ ಮಾಡ್ತಿರ್ತಕ್ಕಂಥ, ಹೌದು, ಒಟ್ಟು ಸದಸ್ಯರಿಗೂ ಕೂಡ ನನ್ನ ಸಣ್ಣ ಸಂಘ ವಿಜಯಪುರ ಜಿಲ್ಲಾ ಇಂಡಿ ತಾಲೂಕಾ ಇದೇ ಕೊಲ್ಲೂರಿಗೆ ಗ್ರಾಮದ ಅಮೋಘ ಸಿದ್ದೇಶ್ವರ ಕಲಾ ತಂಡದಿಂದ ಶರಣು ಶರಣಾರ್ಥಿ. ಯಾಕಪ್ಪ ಅಂತ ಕೇಳಿದ್ರ, ಯಾಕೆಪ್ಪ, ಇಲ್ಲಿ ವಿಜಯಪುರ ಜಿಲ್ಲಾ ಅಂದ್ರೆ ಪಂಚರತ್ನಗಳು ಹುಟ್ಟಿರ್ತಕ್ಕಂಥ ಜಿಲ್ಲಾ ಇದು. ಇದೇ ಜಿಲ್ಲಾದಾಗ ಸತ್ಯ ಸಿದ್ಧರ ತುಳಿದಿರ್ತಕ್ಕಂಥ ಜಿಲ್ಲಾ ಇದು. ಪಂಚರತ್ನ ಯಾವ್ಯಾವ ಹುಟ್ಟಿದು? ಗೊಳಸಾರದ ಪುಂಡಲಿಂಗ ಹುಟ್ಟಿರ್ತಕ್ಕಂಥ ಜಿಲ್ಲೆ ವಿಜಯಪುರ ಜಿಲ್ಲಾ. ಇದೇ ನಮ್ಮದೇ ಜಿಲ್ಲಾ. ಮುಗಳ ಕೋಡ ಎಲ್ಲಾ ಲಿಂಗ ಹುಟ್ಟಿ ಬಂದಿರತಕ್ಕಂಥ ಇದೇ ಜಿಲ್ಲಾ. ಇದು ನಮ್ಮದೇ ಜಿಲ್ಲಾ. ಲಚ್ಚಾಣದ ಸಿದ್ಧಲಿಂಗ ಮುತ್ತ ಹುಟ್ಟಿ ಬಂದಿರತಕ್ಕಂಥದ್ದು ಇದೇ ಜಿಲ್ಲಾ. ಇದು ನಮ್ಮದೇ ಜಿಲ್ಲಾ. ಪಂತನಾಳದ ಶಂಕರಲಿಂಗ ಮುತ್ಯಾರ ಸಹಿತ ಲಚ್ಚಾಣ ಸಿದ್ಧಲಿಂಗ ಗುರುವಾಗಿರ್ತಕ್ಕಂಥವ್ರು, ಅವ್ರು ಇದೇ ಜಿಲ್ಲಾ. ಇದೇ ಜಿಲ್ಲಾದಾಗೆ ಮತ್ತಾರು ಉಳ್ಕೊಂಡ್ರು? ಯಾರು ಉಳಿದ್ರಿಪ್ಪ? ಇನ್ನೂ ಉಳ್ದಾರ. ಯಾರು? ಬಹಳ ವಿಜಯಪುರ ಜಿಲ್ಲಾದ ಎಷ್ಟು ಹೇಳಿದ್ರು ಕಡಿಮೆ ಅದ. ನೀವು ಶಾಂತ ಕೂತ್ರಿ ಅಂದ್ರೆ ಸಿದ್ದೇಶ್ವರಪ್ಪ ಒಬ್ರೇ ಅಲ್ರಿ, ಗಂಗಿಲಿಂಗ ಮುತ್ಯಾರ ಸಹಿತ ಜನ್ಮೆತ್ತಿ ಬಂದಾರ. ನೀರಿಗೆ ಒಯ್ದು ದಾರೋ ಮಾಡ್ಯಾರ, ದಾರೋಕ್ ಒಯ್ದು ನೀರು ಮಾಡ್ಯಾರ. ಇಡೀ ಹೊಳಿ ಎಲ್ಲ ದಾರೋ ಮಾಡ್ಯಾರ. ಅಷ್ಟೇ ಅಲ್ಲ, ವಿಜಯಪುರ ಜಿಲ್ಲೆ ಆದಿಲ್ಸಿ ಅವ್ರು ಮುಂದಾಗಿ ಹೊಂಟ್ರಂದ್ರ, ಹೌದು, ಕೃಷ್ಣಾ ನದಿ ಬೆನ್ನ ಹತ್ತಿ ಬರ್ತಿತ್ತ ಬೀರಣ್ಣ. ಹೌದಾ? ಸಾಮಾನ್ಯ ಇತಿಹಾಸ ಅಲ್ಲ. ಹೌದು, ಕೃಷ್ಣಾ ನದಿ ಎಂತ ಆದಿಲ್ಸಿ ಅವ್ರು ಇರಬೇಕು. ಆದಿಲ್ಶ ಹೆಂಗ ಮುಂದಾಗ್ಯಾರ, ಗುಡ್ಡಂದಿಲ್ಲ, ತೆಗ್ಗಂದಿಲ್ಲ, ನಳ್ಳಂದಿಲ್ಲ, ಮಡ್ಡಂದಿಲ್ಲ. ಹೌದು, ಆದಿಲ್ಶ ಅವ್ರು ಹೆಂಗ ಮುಂದಾಗ್ಯಾರ ಹಂಗ ಕೃಷ್ಣ ಬೆನ್ನ ಹತ್ತಿದಳತ್ತ. ಹೌದು, ಒಂದೇ ಒಂದು ಮಾತು ಧಿಕ್ಕಾರ ಮಾಡಿದಕ್ಕಾಗಿ ಸದ್ಯ ಜಮಖಂಡಿ ರೂಟ್ ಮೇಲೆ ಪಡಸಲಿಗೆ ದಾಡ್ತೀವಿ ನೋಡು. ಅವಾಗ ಅಕ್ಕಿನೂ ಶಿಟ್ ಮಾಡಿ ಅಡ್ಡ ಹಾಳಿ ಎಲ್ಲಿ ಹೋಗ್ಯಾಳ? ಆಲಮಟ್ಟಿ ಡ್ಯಾಂಬಕ್ ಟಚ್ ಆಗ್ಯಾಳ. ಹೌದಾ?
ಇಲ್ಲಂದ್ರೆ ಈ ವಿಜಯಪುರ ಜಿಲ್ಲಾಕೆನೆ ಬರಕ್ಕಿದ್ದಳತ ಆದಿಲ್ ಶನ್ಬೆನ್ ಹತ್ತಿ. ಹೌದು. ಅಂತ ಪುಣ್ಯಾತ್ಮರು ತುಳಿದಿರ್ತಕ್ಕಂಥ ಭೂಮಿ ಇಷ್ಟೇ ಅಲ್ಲ. ಹಾ ಅಮೋಘ ಸಿದ್ದನ ಮಟ್ಟಮಣ್ಣಿಯವರ ಕೀರ್ತಿ ಬಾನ್ಯತ್ರಕ್ಕೆ ಹೋಗಬೇಕಾದ್ರೂ ವಿಜಯಪುರ ಜಿಲ್ಲಾ. ಹೌದಾ. ಮುತ್ಯ ಮಾಲಿಂಗ್ರ ಬೀರ್ಲಿಂಗೇಶ್ವರ ರೇವಣ ಸಿದ್ದನ ಕೀರ್ತಿ ಬೀರದೇವ್ರದ್ದು ಎಲ್ಲಾರ್ದು ಹಿಡ್ಕೊಂಡು ಮುಗುಲೆತ್ತರಕ್ಕೆ ಹೋಗಬೇಕಾದ್ರೂ ಇದೇ ವಿಜಯಪುರ ಜಿಲ್ಲಾ. ಹೌದು. ಅವರು ನೋಡ್ರಿ ಬಾರಾಮತಿ ಪಟ್ಟಣದೊಳಗೆ ಕಿಲ್ಲಾರ ಬಿಟ್ಟಾರ. ಹೌದು. ನಾಡು ನಗರ ಎಲ್ಲ ಸುತ್ತಾಡ್ಕೊಂಡು ಬಂದಾರ. ಹೌದು. ಹತ್ತಳ್ಳಿ ಹೈನಾಳ ಭೂಮಿಗೆ ಬಂದು ಅವ್ರದ್ದು ಕೂಡ ಇಲ್ಲಿ ಸಿದ್ದಾಟಿಗೆ ಮಟ್ಟಮಣ್ಣಿ ಮುಂಡಾಸ್ ಪಡ್ಕೊಂಡಾರ. ಜಗತ್ತದೊಳಗೆ ಬಂಧುಗಳೇ ಪಡೆದಾರ. ಯಾನ್ ಪಡ್ಕೊಂಡ್ರು? ಮುಂಡಾಸ. ಹತ್ತಳ್ಳಿ ಹೈನಾಳ ಭೂಮಿಯ ಕಿಲ್ಲಾರ ಮೇಯಿಸಿ ಸಂಗಮನತ್ತನ ಮುರಿಯೊಳಗೆ ಸಿತ್ತಾಳ ಕೂಡಿಸಿ ಹೌದು. ಉಮರಜ್ಜ ಭೂಮಿ ಹಿಡ್ಕೊಂಡು ಎಲ್ಲ ಈ ವಿಜಯಪುರ ಜಿಲ್ಲಾ ಅಂದ್ರೆ ಸಾಮಾನ್ಯ ಅಲ್ಲ. ಹೌದು. ಸಾಕ್ಷಾತ್ ದರೆಯ ಪವನ ಮಾಡಿ ಕೈಲಾಸದ ಒಡೆಯರು ಮರ್ತೆಕ್ ವರ್ಷಕ್ಕೊಮ್ಮೆ ಬರ್ತಾರಂದ್ರ ಈ ಪುಣ್ಯ ಎಂತ ಭೂಮಿ ಇರಬಹುದು. ಇದು ಈ ಜನತಾ ಭೂಮಿಗೆ ನಮ್ಮನ್ನ ಇವತ್ತಿನ ದಿವಸ ಬಂದಿವು ವೀರಣ್ಣ. ಹೌದಪ್ಪ. ಈ ಭೂಮಿ ಋಣ, ಈ ಅನ್ನದ ಋಣ, ಈ ನೀರಿನ ಋಣ ನಾವು ತೀರಿಸ್ಬೇಕಾರೆ 7 ಜನ್ಮ ಎತ್ತಿ ಬಂದರೂ ಕೂಡ ತೀರ್ಸಕ್ಕಾಗೋದಿಲ್ಲ ಬಂಧುಗಳೇ. ಏನೋ ಒಂದೆರಡು ಮಾತು ಹೆಚ್ಚಿಗೆ ಆಗ್ಯಾವ. ಆದ್ರೂ ಕೂಡ ಸ್ವತಃ ನಿಮ್ಮ ಮನೆ ಮಕ್ಕಳಂತ ದಕ್ಕಿಸಿಕೊಂಡಿರಿ ಬಂಧುಗಳೇ. ನಾವು ಆಡ್ತಿರ್ತಕ್ಕಂಥ ಮಾತಿನಲ್ಲಿ, ನಾವು ಹಾಡ್ತಿರ್ತಕ್ಕಂಥ ಹಾಡಿನಲ್ಲಿ, ನಾವು ಬಾರಿಸಾಡ್ತಿರ್ತಕ್ಕಂಥ ವಾದ್ಯ ವೃಂದದಲ್ಲಿ, ಕಲಾವಿದರು ಮಾಡ್ತಿರ್ತಕ್ಕಂಥ ನೃತ್ಯದಲ್ಲಿ ಏನಾದರೂ ತಪ್ಪಾದ್ರೂ ಕೂಡ ಆಗಿರ್ತಕ್ಕಂಥ ತಪ್ಪನ್ನು ಮನೆ ಮಕ್ಕಳಂತೇವೆ ಹೌದು ಬದಿಗೆ ಸರಿಸಿ ಒಪ್ಪಡೋದು ನಿಮ್ಮ ಮಕ್ಕಳೇ ಮಾಡಿ ತಿಳ್ಕೊಂಡು ಸ್ವೀಕಾರ ಮಾಡ್ಕೋತೀರಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ 2 ಮಾತಿಗೆ ಶರಣಾರ್ಥೇನೆ. ಸಭಾ ಹಿಂಗೆ ಹಾಲಿಗೆ ಹೆಪ್ಪಾಕಿ ನಂಗೆ ಕೂತ್ರಿ ಅಂದ್ರ ಮುಂದಿನ ಪಾಳಿಯಲ್ಲಿ ಅಮೋಘ ಸಿದ್ದೇಶ್ವರ ಮಟ್ಟಮಣ್ಣಿ ಒಳಗ ಅಗಾಧವಾಗಿರ್ತಕ್ಕಂಥ ಕಥಾಭಾಗವನ್ನು ಹಚ್ಚಿ ಅಗಾಧವಾಗಿರ್ತಕ್ಕಂಥ ಕಥಾಭಾಗ ಯಾರು ಹೆಂಗ್ ಮಾಡಿದ್ರು ಈಗ ನಮಗೂ ಉಪಯೋಗ ಆಗಿರ್ಬೇಕು. ಹಿಂದ್ ಮಾಡಿದವ್ರ ಕತ್ತಿನೂ ಹೇಳಿರ್ಬೇಕು. ಹೌದು ಸರ್. ಅಂತದ ಗುರುಗಳು ಅಕರ ಮೀರ್ಯಾದ ತುಸು ಪಪ್ಪನ ಜೋಡ ತಕರಾರು ತೆಗಿರಿ ಅಂತ ನಂದು ಅನಿಸ್ತದ. ಹಂಗ ಬಳಸಾಲ್ ಮಾಡೋರು ಬೀಜ ಬಿಟ್ರೆ ಸರಿ ಅನಿಸೋದಿಲ್ಲ ಬೇರೆನ. ಹೆಂಗನ್ರಿ? ಕೂರ್ಗಿ ಕೊಲ ಕಟ್ಟಿದವ್ರು ಮಂಡಿ ಮೇಲೆ ಕೈ ಇಟ್ಟು ಬೀಜ ಬಿಟ್ರಪ್ಪ ಅಂತಂದ್ರ ಅವರೇ ಬೀಜ ಬಿತ್ತ ಮಗನ ನಾನು ನೀನು ಸಣ್ಣವ್ರು ಇದ್ದೇವ್, ಅವ್ರ ಮಕ್ಳು ಇದ್ದೇವ್, ಅವ್ರು ಉಗುಳಿರ್ತಕ್ಕಂಥ ಉಗುಳದೇವ್ ನಾವು. ಹೌದು. ಅವ್ರಷ್ಟು ದೊಡ್ಡವ್ರಲ್ಲ. ಅವ್ರ ಮುಂದೆ ಶಾನ್ಯರಾಗಕ್ಕೆ ಹೋದ್ರೆ ಹೆಂಗ ಕೈ ಕೂರ್ತೈತೇನು? ಇಲ್ರಿ ಸರ್, ನಂದೇನು ಉದ್ದೇಶ ಗೊತ್ತನ್ರಿ? ಅಪ್ಪಿದ್ರ ಮನ್ಯಾಗ ತುಸು ಚೆಕ್ ಮಾಡಂಗ್ ಮಾಡಬೇಕು. ನೀ ಬೇಕಾದ ಮಾಡಿ ಇಲ್ಲಿ ಕೇಳಿ ಒಂದೇ ಮಾತು ಹೇಳ್ದೈತಿ. ಹನುಮಂತ ದೇವರಿಗೆ ಮಗ ಮಕರಧ್ವಜ ಯಾವಾಗ ಹುಟ್ಟ್ಯಾನ ಅಂತ ಗೊತ್ತೇ ಇಲ್ಲ. ಇವನು ಕೂಡ ಸಮುದ್ರ ಹಾರಿ ಹೋಗುವಾಗ ಮಕರಧ್ವಜ ಮಗ ಹುಟ್ಟ್ಯಾನ. ಮಕರಧ್ವಜ ಆಚೆ ಕಡೆ ಬಹಳ ಮಂದಿ ಕಾಡ್ತಿದ್ದತ್ತ. ಒಂದ್ ದಿವ್ಸ ಹನುಮಂತ ದೇವ್ರು ಹೋದತ್ತನ, ಹನುಮಂತತ್ ಹೇಳಿಲ್ಲತ್ತ. ಮಕರಧ್ವಜ ಅಪ್ಪನ ಕಾಲಿಗೆ ಆದತ್ತ, ಎತ್ತಿ ಹೋಗದತ್ತ ಹನುಮಂತಗ. ಹನುಮಂತನ ಕಾಲಿಗೆ ಆದತ್ತ. ಹನುಮಂತ ಯಾವಾಗ ಮಕರಧ್ವಜನ ತೆಳಗ್ ಹಾಕಿ ಮ್ಯಾಲ ಕೂತ, ಮಕ್ಕಳ್ರ ನೀವಲ್ಲ ನಮ್ಮಪ್ಪ ಹನುಮಂತ ಇದ್ದೀರ ನೋಡ್ತಿದ್ರಿ ಅಂದ ತೆಳಗ್ ಬಿದ್ದೆ. ಮಕ್ಕಳ ಅಪ್ಪ ಒಗದಾನ. ಹಂಗ ಸಣ್ಣವ್ರ ಕೂತ ನಾವೇನ್ರಿ ಮಾಡಿದ್ರ ಮಗನ ಎದಿ ಮೇಲೆ ಅಪ್ಪ ಕೂತ ಬಡ್ಡ್ಯಾಗ ಬಿದ್ಕೊಂಡು ಹಿಂದಿಗಡೆ ನಮ್ಮ ಸತ್ಯಾಪಕ ಕೈ ಇದ್ರ ಬಾಡಿತ್ತು ಅನ್ನೋದಾದಿತ್ತು. ಇಲ್ಲ ಹಂಗಿಲ್ಲ, ನಮ್ಮ ಪಪ್ಪ ಏಕ್ ನಂಬರ್ ಅದ. ನಿಕ್ಕ ಸೋನೆ ಸಾರ್ಕ ಸತ್ಯದ ಮಾತ ಖರೆ ಹಂಗಿರುದಿಲ್ಲ. ರಂಗ ಭೂಮಿ ಗುರುನಾಥನ ಆಶೀರ್ವಾದ ಬಹಳ ದೈವ ಚಂದ ಕೂಡ್ಯದ. ಬಹಳ ಸಭಾನು ಶಾಂತದಿಂದ ವಿಷಯಗಳನ್ನ ಆಲಿಸ್ಲಿಕ್ಕತ್ತಾರ, ಪಾಲಿಸ್ಲಿಕ್ಕತ್ತಾರ ಬೇರನ್ನ. ಇಲ್ಲಿ ಹೆಂಗ ಇವತ್ತಿನ ದಿವಸ ನಮ್ಮ ದೊಡ್ಡ ಎತ್ತ ಮುಂದೆ ಹೊಕ್ಕೈತಿ. ಸುಮ್ಮ ಕರಿಗೆ ರಾಟಿ ಮಾಡೋರಿದ್ದಾರೆ. ಅವರಿಂದ ನಾವು ಬರೇ ಮಣ್ಣು ಮುಚ್ಚು ಕೆಲಸ ನಮ್ಮದು ಇವತ್ತು. ಅದು ಅಷ್ಟು ಓರ್ ಹೋಗ್ಬೇಡ, ಅಷ್ಟು ಓರ್ ಹೋಗು ಮ್ಯಾಲಲ್ಲದು. ಹಂಗೆ ಮಣ್ಣು ಮುಚ್ಚೇಬೇಕಾತ, ಇಲ್ಲಾಂದ್ರೆ ಎಲ್ಲ ಬೀಜ ಹೊಳ್ಯಾತಾವ. ಹೌದು ಇರ್ಲಿ. ಏನು 2 ಸತ್ಯ ಸಂಘದ ಕೀರುತಿಯನ್ನು ಬಾಣ್ಯತ್ರ ಕೊಯ್ಬೇಕಂತೇಳಿ ನನ್ನ ಗೋಪಾಲಣ್ಣವರು, ನನ್ನ ಇನ್ನೋರು ಅಣ್ಣವರು ವಿಡಿಯೋಗಳನ್ನು ಮಾಡಿ ಬಾಣ್ಯತ್ರಕ್ಕೆ ಬಿಡ್ತಿರ್ತಕ್ಕಂಥ ಯೂಟ್ಯೂಬ್ ಅಣ್ಣಂದ್ರಿಗೂ ಶರಣಾರ್ಥಿಯನ್ನು ಹೇಳಿ 2 ಮಾತಿಗೆ ವಿರಾಮದ 5 ಚಾಲ್ ಹಾಡಿ ನಮ್ಮ ಅಪ್ಪಗೆ ಪಾಳೆ ಹೋಗ. ಇಲ್ಲ ಇವರು ಯೂಟ್ಯೂಬ್ ಮಾಡ್ತಾರೆ ಕರೆ ರೀ, ವಿಡಿಯೋ ಬಿಡಲ್ರಿ, ರೊಕ್ಕ ಕೊಟ್ರೆ ಬಿಡ್ತಾರ್ರಿ ಇವರು.